ಈಗ ಬಂದವ ಮಗ ಉಂಕರಕ್ಕೆ ಅಕ್ಕ ಅಲ್ಲಿ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ಲು ಇಬ್ರು ಜೊತೆಲೆ ಬಂದು ಈಗ ಬಂದ್ರಕ್ಕೆ ಉಂಕನವ ಈಗ ಬಂದು ಅಯ್ಯೋ ಅಷ್ಟೊತ್ತಿಗೆ ಬಾ ಅಂತಿದ್ರಲ್ಲ ಅಕ್ಕಿ ಎದ್ದೆ ತಗ 6 ಗಂಟೆಗೆ ಬತ್ತನೆ ಇದೆ ಕೊಡೋಲೆ ನಾಷ್ಟಕ್ಕೆ ಒಂಚೂರ ಒಟ್ಟಿಗೆ ಊಟ ಮಾಡಕ್ಕೆ ಸುಮ್ಕಿರು ಏನು 9 ಗಂಟೆಗೆ ಬಂದಿಲ್ಲ ಆಮೇಲೆ ಉಣ್ಣಕ್ಕಾಯ್ತದೆ ಇನ್ನೇನವ ಯಾವಾಗ ಬಂದ್ರಿ ನೀವು ಅಯ್ಯೋ 6 ಗಂಟೆಗೆ ಬಂದಿತ್ತು ಕಣ ಜಾರ್ಕಕ್ಕ ಬನ್ನಿ ಅನ್ಕೊಂಡು ಅಲ್ಲ ಕಣಕ್ಕೆ ನೆನ್ನೆ ಬರ್ತೀರಿ ಅಂದ್ಬಿಟ್ಟು ನೀವು ಸರಿ ಕಂದ್ಬಿಡಿ ಇವತ್ತು ಬಂದಿದ್ದೀರಿ ಅಯ್ಯೋ ನೆನ್ನೆ ಹೊಸಿ ಶುಂಠಿ ಹೊಲದಲ್ಲಿ ಹೊಸಿ ಕಳೆ ಉಳ್ಕೊಬಿಡ್ತಾ ಅದನ್ನ ಕಿತ್ತಾಕ್ಬಿಟ್ಟ ತಗತಾಡಿಲ್ವ ಅಮ್ಮ ಕೊಂಟೋಗ್ಬಿಡದ ಅಂದ್ಬಿಟ್ಟು ಬಂದೆ ಕಣವ ಅಯ್ಯೋ ಬಸ್ರಲ್ಲಿ ಮನೇಲಿದ್ರೆ ಎಲ್ಲಿ ಹೋಗಕ್ಕೆ ಹೋದ್ರೆ ಭಯ ಕಣ್ಮಗ ಅಡುಗೆ ಎಷ್ಟೊತ್ತಿಗೆ ಶುರು ಮಾಡ್ಕೊಳ್ಳೋದು ಈಗ ಮಾಡೋದಲ್ವಾ ಕರಕ್ಕೆ ಮಾಡ್ಕೊಬಿಡದ ಒಲೆಗಿಲೆ ಎಲ್ಲನೂ ತಗೊಬತ್ತೀನಿ ದೊಡ್ಡೊಲೆ ಎಲ್ಲನೂ ಈ ಅಟ್ಲ ಮೇಲೆ ಇಳಿಕೊಂಡೆ ಪಾತ್ರೆ ಪಗಡೆ ಎಲ್ಲ ಬೆಳಗ್ಗೆ ಮಡಗಿ ತರಕಾರಿ ಗಿರ್ಕಾರಿ ಎಲ್ಲ ಕುಯ್ಕೊಂಡು ಇಟ್ಬಿಟ್ಟು ತಟ್ಟನೆ ಮಾಡ್ಕೊಬಿಡದ ಮುಖಂಡ್ ಹೋಗು ತಗೊಬರಗು ಒಲೆ ಪಲೆ ಎಲ್ಲ ತಗೆ ಬಿರ್ಬಿರ್ನ ಆಗೋಗ್ಲಿ ತಗೆ ಓ ಆಲೆ ಬಂದಿದ್ದೀರವ್ವ ಓ ಬಾಚಿಕವ ಈಗ ಬಂದಕನ್ ಬಾ ಈಗ ಬಸ್ ಸಿಕ್ತ ನಿನ್ಗೆ ನೆನೆ ಬರುವೆ ಓ ನಾನು ವಯಸ್ಸಿರೋಳಲ್ವಾ ನೆನ್ನೆನೆ ಬಂದು ಓಡಾಡ್ಬೇಕಾಗಿತ್ತು ನೀನು ನಾಳೆ ಬಂದ್ಬಿಡುವೆ ಮುಗ್ದೋದ್ಮೇಲೆ ಚೆನ್ನಾಗಿದ್ದೀಯ ಚಿಕ್ಕವ ಏನ್ ಚಂದ ನೀವು ಚಂದಾಗಿರ್ಬೇಕು ಅದೇ ಈಗ ಬಂದತೆ ಕಣವ್ವ ಬರ್ನೇ ಬೇಕು ಅಂದಲ್ಲ ಇನ್ನೊಂದು ದಿವ್ಸ ನಾನು ಬರೋಕಿಲ್ಲ ಕಣವ ಹೊತ್ತ ಕಾಯ್ಕಿಲ್ಲ ಇಳಿಯ ಕಾಯ್ಕಿಲ್ಲ ಮಂಡಿ ನೋವು ಅವ್ವ ಹಾಕಿಲ್ಲ ಕಣ್ಮಾಗ್ಲೆ ನೀನು ನನ್ನ ನಿಷ್ಠೂರ ಮಾಡಬೇಡ ಇನ್ನು ಅದಕ್ಕೆ ಬರಬಾರ್ದು ಅಂತ ಇದ್ದದ ಚಿಕ್ಕವ ಅದಕ್ಕೆ ಹಂಗಂದಿಯ ನೀನು ಹಂಗಲ್ಲ ಕಣ್ಮಗ್ನೆ ಹೊತ್ತ ಕಾಯ್ಕಿಲ್ಲ ಇಳಿಯ ಕಾಯ್ಕಿಲ್ಲ ಅದ್ಯಾಕೆ ಬೇಕು ಮಗನೇ ಅಯ್ಯೋ ಅಕಸ್ಮಾತ್ ಏನಾರೆ ಬಿದ್ದಿ ಕೆಟ್ಟಿ ನಡಂಪಡ ಮುರ್ಕೊಬಿಟ್ರೆ ನೋಡು ಮಗನ ಮಟ್ಟಿಗೆ ಹೋಗಿ ನಡ ಮುರ್ಕ ಬಂದ್ಲು ಅಂದ್ಕೊಂಡು ನೀನು ತಮ್ಮದಿರು ಒಸಿ ಆಡರಪ್ಪ ಹೇಳು ಅತ್ತೆ ನಡ್ರಿ ಈಗ ಅಯ್ಯೋ ಹಂಗುವೆ ಇವನ್ನ ನಮ್ಮ ಇದನ್ನ ಕಳ್ಸೋದ ಅನ್ಕೊಂಡೆ ಕರ್ಕೊಬರಕ್ಕೆ ಅಂದ್ಬಿಟ್ಟು ಆ ಪುಣ್ಯತ್ ಮಾತಾಡಿ ಎದ್ದೋದ ನಿನ್ನೂ ಬಂದೇ ಇಲ್ಲ ಅಯ್ಯೋ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತವ ನಿಮ್ಮ ಇದ ಬಂದು ಬಸ್ ತೋರಿಸ್ಬಿಟ್ಟು ಹೋದವ್ವ ಇಲ್ಲಿ ಯಾರೋ ಕೈ ಹಿಡ್ಕೊಂಡು ಇಳಿಸಿದ್ರು ಯಾವಾಗ ಆಚಾರ ಮಗ ವಯಸ್ಸಾದ ಕಾಲದಲ್ಲಿ ನಡ ಮುರ್ಕೊಂಡು ಕೂತ್ಕೊಂಡ್ರಿ ಯಾರಾದರವ್ವ ಅಲ್ಲ ಕಂಚಿಕವ ಊರ್ಗ್ ಬಾ ಅಂದ್ರೂ ಬರೋಕಿಲ್ಲ ನೀನು ಹೊಸಿಯ ನೀನು ಮಕ್ಳು ಕಾರ್ ಮಡಿಕೊಂಡವ್ರೆ ಬಂದು ಕರ್ಕ ಬರೋದು ಮಾಡು ಬಂಗ್ವ ಏನು ಒಂದು ದಿವಸ ತಿರುಗಿ ನೋಡಕ್ಕಿಲ್ಲ ಅಯ್ಯೋ ಅವ್ರು ತಿಕಿಡಿ ಬಾಲಿಡಿ ಕೆಲಸ ಸುಮ್ಮನಿರು ಹೊಸಿ ಕೆಲಸವ ನೀನು ನಮ್ಮೂರ್ಗೆ ಬಾ ಚಿಕ್ಕವ ಅಯ್ಯೋ ಅಯ್ಯೋ ನೀನು ಹೊಸಿ ಚೆಂದಾಗಿದ್ದು ಮಾಡಿಯ ಓಲೆ ಒಂದು ದಿವಸವ ನೀವು ಯಾವಳು ತಿರುಗಿ ನೋಡಕ್ಕಿಲ್ವಲ್ಲ ಎಲ್ಲ ಅಷ್ಟೇ ನಾಕು ಅಲ್ಲಿ ಯಾರು ಕುಂತಿರೋರು ನಾನು ಕಣಮ್ಮ ನಾಗಮ್ಮ ಓ ನಾಗಿ ಚೆಂದಾಗಿದ್ದೀಯವ್ವ ಕಣ್ಣು ಕಾಣಕ್ಕಿಲ್ಲ ಸರಿಯಾಗಿ ಕಣವ ಕಣ್ಣು ಸರಿಯಾಗಿ ಕಾಣಕ್ಕಿಲ್ಲ ತಪ್ಪು ತಿಳ್ಕೊಬೇಡ ನೋಡಿವ ಅಮ್ಮ ಮಾತಾಡ್ಸ್ನಿಲ್ವಲ್ಲ ಅಂತ ತಪ್ಪು ತಿಳ್ಕೊಬೇಡ ಕಣ್ಕಂದ ಅದೇ ತಪ್ಪು ತಿಳ್ಕೊಳ್ಳೋಣ ಸುಮ್ಕಿರೋ ಪಪ್ಪ ಅಯ್ಯೋ ವಯಸ್ಸಾಗದೆ ಇನ್ನೇನು ಮಾಡಿಯೇ ಹೆಂಗೋ ಗಟ್ಟಿಯಾಗಿ ಬತ್ತೀಯಲ್ಲ ಹೆಂಗೋ ಮಕ್ಳು ಮನೆಗೆ ಬರಬೇಕು ಅಂದ್ಬಿಟ್ಟು ಏನೋವ ಇನ್ನು ಬರೋಕ್ಕಿಲ್ಲ ಕಣವ ಬಂದು ಕರ್ಕ ಬಂದರೆ ಬತ್ತೀನಿ ಬಸ್ಸು ಹೊತ್ತಕ್ಕೆ ಹಾಕಿಲ್ಲವ ಇನ್ನು ಬರೋಕ್ಕಿಲ್ಲ ಚಿಕ್ಕವ ಹೋಗಿ ಊಟ ಮಾಡೋಗು ಇಲ್ಲ ಮಗ ಓಲೆ ನೀನುವೆ ಅಕ್ಕ ಹೋಗಿ ಊಟ ಮಾಡೋಗಿ ಅಯ್ಯೋ ಮಾಡಕ್ಕೈತೆ ಸುಮ್ಕಿರಿ ಅದಕ್ಕೆ ತರಗಿ ಈರುಳ್ಳಿ ಬೆಳ್ಳುಳ್ಳಿ ಅವೇನು ಬುಡ್ಸ್ಕೊಳ್ಳೋದ ಹಸಿ ತರಕಾರಿ ಗಿರ್ಕಾರಿ ಕುಯ್ಕೊಳ್ಳೋದ ತರ್ತೀನಿ ಕಣ್ಮಗ ಅದಕ್ಕೆ ಗ್ಯಾಸ್ ಕಸ್ಕೊಬಿಡ ನನ್ನ ಮತ್ತೆ ಏನ್ ಮಾಡಕ್ಕೆ ಈಗಲೇ ತರಕಾರಿ ಗಿರ್ಕಾರಿ ಕುಯ್ಕೊಳ್ಳಿ ಅದು ಎಷ್ಟೊತ್ತಾಗಕ್ಕೆ ಅಕ್ಕ ಎಲ್ಲ ತರಕಾರಿ ಗಿರ್ಕಾರಿ ಕಟ್ ಮಾಡ್ಕೊಂಡು ಖಾರಾಗಿರಲ್ಲ ಹಾಡ್ಸ್ಕೊಂಡು ಆಮೇಲೆ ಗ್ಯಾಸ್ ಕಸ್ಕೊಂಡು ಇದು ಮಾಡಕ್ಕೈತೆ ಸುಮ್ಕಿರು ಎಷ್ಟು ಸೇರು ಹಾಕಕ್ಕ ಅಕ್ಕ ಬಿಳಿ ಅಕ್ಕಿ ಒಂದು ಸೇರು ಬೇಕಲ್ವಕ್ಕ ಸೇರು ಹಾಕಣ ಎಷ್ಟು ಜನಕ್ಕದಕ್ಕೆ ಯಾವ್ರ ಒಂದು 15 ಜನ ಬಂದರೆ ನಾವ ಇಲ್ಲೇ ನಮ್ಮ ಮನೆ ಸುತ್ತಲೋರು ಕರಿಬೇಕು ಒಂದು 50 ಜನ ಅಯ್ಯೋ 50 ಜನ ಸೇರು ಅಕ್ಕಿ ಬಾತ್ ಮಾಡಿರ ಒಂದು 5 ಸೇರು ಹಾಕಿ ಬಾತ್ ಮಾಡ್ಕೊಳ್ಳೋದು ಒಂದು 10 ಸೇರು ಬಿಳಿ ಅನ್ನ ಮಾಡ್ಕೊಳ್ಳೋದ ಅಂತ ಕಣವ ಅದಕ್ಕೆ ನನ್ನ ಮಾತ ಕೇಳಿ ಯಾರು ಉಂಡರದಕ್ಕೆ ಬಾತ್ನು ತಿಂದು ಬಿಳಿ ಅಕ್ಕಿ ಅನ್ನನು ಯಾರು ಉಂಡರು 10 ಸೇರು ಬೇಡ ಕಣದಕ್ಕೆ ಒಂದು 7 ಸೇರು ಅಕ್ಕಿ ಹಾಕಿ ಬಿಳಿ ಅಕ್ಕಿ ಅನ್ನ ಮಾಡಿ ಬೇಕಾದ್ರೆ ಬಾತ 6 ಸೇರು ಅಕ್ಕಿ ಬೇಕಾರೆ ಏನೂ ಹಾಕಿಲ್ಲ ಮೊದಲು ಬಾತ್ ಹಾಕಿಸ್ಕೊತಾರಲ್ಲ ಆಲೂಗಡ್ಡೆ ಗೊಜ್ಜು ಮಾಡಿರ ಆಲೂಗಡ್ಡೆ ಕುರ್ಮವ ಮಾಡ್ಕೊಳ್ಳಿ ಈಗೇನು ಬಟಾಣಿ ನೆನ್ಸಿದ್ದೀರ ಕಡಲೆಕಾಳು ಬಟಾಣಿ ನೆನ್ಸಿದ್ದೀರ ಅದಕ್ಕೆ ಉನಿ ಹಾಕಿನಿ ಕಣವ ಬಟಾಣಿ ಹಾಕಿನಿವ ಕಡಲೆಕಾಳು ಹಾಕಿರಕಲ್ಲ ಉನಿ ಹಾಕ್ಬಿಡೋದಲ್ವಾ ಬಟಾಣಿ ಹಾಕೋರು ಆಯ್ತದ ಹಾಕಕ್ಕೆ ಏನದದು ಬಟಾಣಿನೇ ಹಾಕೋರು ಅದದ ಆತಾಗೆ ಏನು ಹಾಕಿಲ್ಲ ಅಲ್ವಕ್ಕ ಚಂದ ಆಯ್ತದಕ್ಕ ಬುಡಿ ಕುರ್ಮ ಮಾಡ್ಕೊಬಿಡೋದು ಬಾತ್ಗೆ ಸಾಕು ಹಪ್ಳ ಉಪ್ಪಿನಕಾಯಿ ಇನ್ನೇನೇನು ಒಂಥರ ಬೀನ್ಸನ್ ಪಲ್ಯ ಹಾಕ ಆಮೇಲೆ ಇದು ಹೆಸರು ಬೇಳೆದು ಕೋಸಂಬರಿ ಒಂಥರ ಇದು ಇನ್ನೊಂದು ಕೋಸನ್ ಪಲ್ಯ ಸಾಕಲ್ವಕ್ಕ ಹಪ್ಳ ಉಪ್ಪಿನಕಾಯಿ ಅನ್ನ ಸಾರು ಮಜ್ಜಿಗೆ ಸ್ವೀಟ್ ಅಂತ ತರಿಸಿದಿರಿ ಜಿಲೇಬಿ ತರಿಸಿ ಅಕ್ಕ ಬೇಕ್ರಿಲೆ ತರಿಸ್ಬಿಟ್ರಕ್ಕ ಅಯ್ಯೋ ಅಕ್ಕ ಇನ್ನು ಮನೇಲಿ ಎಲ್ಲಿ ಮಾಡಕ್ಕದು ಬೇಕ್ರಿಲೆ ತರಿಸ್ಬಿಟ್ಟಿನಿ ಒಂದು 250 300 ತರ್ಸಿನಿ ಸಾಕಾಕಿಲ್ವ 300 ಪೀಸ್ ತರ್ಸಿನಿ ಕನಕ ಅಯ್ಯೋ ಸಾಕು ಬೇಕಾದಷ್ಟು ಅವ್ರಿಗೂ ಹಂಗೆ ಬರೀ ಕೈಲಿ ಕಳಿಸ್ಬಿಡಿ ಬಂದವ್ರಿಗೆ ಅಲ್ವ ಹಾಕೊಟ್ಟು ಕಳಿಸಿ ಅದಕ್ಕೆ ಅಕ್ಕ
ಹಂಗೆ ಮಾಡೋದ ಅಂದ್ಬಿಟ್ಟು ಒಟ್ಟಿಗೆ 300 ತರ್ಸಿನಿ ಅಕ್ಕ. ಅಯ್ಯೋ ಇರ್ಲಿ, ಆಲ್ತಿಗೆ ತರ್ಸ್ಕೊಂಡು ಕುತ್ಕೊಂಡಿಯ ಕಾರ್ಯ ಮಾಡ್ತಾವ, ಆಲ್ತಿಗೆ ಮಾರಾಕದವ್ವ. ಎಲ್ಲ ನಿನ್ ಸೊಸೆ ಯಾಕೋ ಆಯ್ತಲ್ಲ ಅನ್ಕ ಮನ್ಗವಳೆ. ಯಾಕವ್ವ ಏನು ಒಂದೇ ಸಮಿದ್ದದ ಹಾಕು. ಆಯ್ತು. ಇನ್ನು ಎದ್ದಿಲ್ವಾ? ಎದ್ದಿಲ್ಲ. ಇದನ್ನ ನಾನೇ ಒಂಚೂರ ರಾತ್ರಿ ತರಕಾರಿ ಸಾರಿ ತೊಚ್ಚಿ ಆಯ್ತು ನಿಕ್ಕದ್ ನಡೀರಿ, ಮೊದಲು ಊಟ ಮಾಡ್ಕೊಬಿಡಿ ಅಕ್ಕ. ನಡಿನಾಗಕ್ಕ ನೀನು. ಯಾಕ ಸುಮ್ನಿರು, ಎಲ್ಲ ಮಾಡ್ಬಿಟ್ಟು ಇಷ್ಟೊತ್ತಿಗೆ 9 ಗಂಟೆಗೆ ಹೊಟ್ಟೆ ನನಗೆ ಸಿದ್ದೆಲ್ಲ ಬೇಕಾದ್ರೆ ಇಕ್ಕೊಡೋಗವ್ರಿಗೆ. ಅದಕ್ಕೆ ಇಷ್ಟೊತ್ತಿಗೆ ಏನು ಸುಮ್ಕಿರಿ, ಅಡುಗೆ ಮಾಡ್ತೀವಲ್ಲ ಇಲ್ಲೇ ಇದನ್ನೇ ಊಟ ಮಾಡೋಕ್ಕಾಯ್ತದಂತೆ. ಅಯ್ಯೋ ಅಡುಗೆ ಆಗೋದು ಹೊಸಿ ಹೊತ್ತದವ, ಹೋಗು ಊಟ ಮಾಡ್ಕೊಂಡಿರವ. ಊಟ ಮಾಡಿದ್ ನಡ್ರಿ. ಅಯ್ಯೋ ಇಷ್ಟೊತ್ತಿಗೆ ಏನು, ಹೋಗು ಮಡ್ಗುರು ಒಂದು ತೊಟ್ಟು ಕಾಪಿ ಮಡಿಕ ಬಾ ಸಾಕು, ಆಮೇಲೆ ಬೇಕಾದ್ರೆ ಊಟ ಮಾಡೋಕ್ಕಾಯ್ತದೆ. ಕುಂಬಳಕಾಯಿ ಅರ್ಧ ಕೂದ್ಬಿಟ್ಟು ಹಂಗೆ ಮಡಗ್ಬಿಟ್ಲು ಅವತ್ತು ಕಣ, ಅದನ್ಯಾಕೆ ತಂದು ಮಡಿಕೊಂಡಿದ್ದಾಳ ಕಣೆ ವಾಸನೆ ಬರ್ಸಕ್ಕೆ. ಇವ ಅಷ್ಟು ಬಂದಿಲ್ಲ ಕಂದ್ರೆ ಚೆನ್ನಾಗದೆ, ಸಾರೊಳಗೆ ಕೂದಾಕೋರು ಹಾಕಿಲ್ವಾ? ಅಯ್ಯೋ ಅದಕ್ಕೆ ಸಾರು ಸಿಸಿ ಬರ್ತದೆ, ಕುಂಬಳಕಾಯಿ ಹಾಕೋರು ಬೇಡ ಕಣಕ್ಕೆ. ಏನು ಹಾಕಿಲ್ಲ, ದಪ್ಪ ಕೂದಾಕ್ರವ್ವ. ಕುಂಬಳಕಾಯಿ ಮತ್ತೆ ಚಂದ ಅಲ್ವಾ? ಆಗ ಅಯ್ಯೋವ ಕುಂಬಳಕಾಯಿ ಸಾರು ನಾವು ಮಾಡ್ಕ ಉಂಡಿವಿ ಕಣವಾಗ ಅಲ್ಲವ. ಏನು ತರಕಾರಿನೇ ತಂದು ಹಾಕ್ತಿದ್ರ. ಅಯ್ಯೋ ಚಿಕ್ಕವ ನೀನು ತಾಳ್ದ ಮಾಡ್ತಿದ್ದಲ್ಲ, ಕುಂಬಳಕಾಯಿ ತಾಳ್ದವ ಅವ್ರೆಕಾಳು ಕುಟೆ ಹಾಕ್ಬಿಟ್ಟು ಹುಚ್ಚ ಹುಡಿ ಉದುರಿಸ್ಬಿಟ್ಟು ಹೋಗೋ ಅಮೃತದಾಗೆ ಕತೆ. ಈಗೇನು ರುಚಿ ಬರೋಕಿಲ್ಲ ಕಂಚಿಕವ ಮಾತ್ರ ಆಗ್ಲಂಗೆ ರುಚಿನೇ ಬರೋಕಿಲ್ಲ. ಹಾಗೆ ಅಲ್ಲವ, ತಿಪ್ಪೆ ಗೊಬ್ಬರಕ್ಕಲ್ಲ ಮಗ, ಅವತ್ತು ರುಚಿ ಇವತ್ತು ಬರೋಕಿಲ್ಲ ಕಣಪ್ಪ, ಬರೋಕಿಲ್ಲ. ಅಷ್ಟಿತ್ತು ಅಷ್ಟು ರುಚಿ ಇವತ್ತು ಯಾವುದು ಬರೋಕಿಲ್ಲ ಕಣ್ಮಗ. ನಿಜ ಬಿಡು, ನಿಜ ನಿನ್ನ ಮಾತು. ಒಲೆ ಒಂಚೂರು ಕಾಪಿನಾರು ಮಡಿ ಕೊಡಲ್ಲ ಪುಣ್ಯತ್ಕಿತಿ. ಇವಳನ್ನ ಮೊಟ್ಟೆವಳು ಕೂತ್ಕೊಂಡ್ರೆ ಹೇಳಕ್ಕಿಲ್ಲ, ಸುಮ್ಮನೆ ಕೂತ್ಕಿರತ್ತವೆ ಹೊಸ್ಕಾಡೋದು, ಬಂದವ್ರು ನಿಗಾವಣೆ ನೋಡೋದನ್ನಕ್ಕಿಲ್ಲ. ಅಣ್ಣ ಕಾರದ ಮನೇಲಿ 10 ಕಟ್ಕ ಕೂತ್ಕೊಂಡ್ರೆ ಅದ ಸುಮ್ಮನಿರಣ್ಣ. ಏನಂತೆ ಪಪ್ಪ ಬಾಕ ದುಸು ಓಡಾಡಾಳೆ. ಅಯ್ಯೋ ಅವ್ನಿಗೆ ಏನವ ಗೊತ್ತು, ಮಾತಾಡೋದು ಒಂದು ಚೆನ್ನಾಗಿ ಗೊತ್ತು ಅವ್ರಿಗೆ. ಅಲ್ಲ ಕನಕ ನೆನ್ನೆ 5 ಗಂಟೆ ಮನೆ ಬಿಟ್ಟಳು, ಸುತ್ತಲೂ ಮುತ್ತಲವ್ರಿಗೆಲ್ಲ ಹೇಳ್ಕೊಂಡು ನೆನ್ನೆ ಹೋಗಿ ಒಂದು ಸೀರೆ ತಗೊಂಡು ನೆನೆ ಒಂದು ಗಳಿಗೂ ಕೂತಿಲ್ಲ ಕನಕ ನಾನು. ಇವ್ರಿಗೆ ಏನು ಗೊತ್ತು, ಕೂತ್ಕೊಳ್ಳಿ ಒಂಚೂರು ಕಾಪಿ ಮಾಡ್ಕೊ ಬರ್ತೀನಿ. ಕಾಯಿಸೋಗವ ಯಾಕೋ ಈ ಕೊರೆಗೂ ಹತ್ಕೋ ಚಳಿ ಕಣವ ಚಳಿ. ಅಯ್ಯೋ ಏನು ಮಾಡಿಯೇ. ದೇವರಾಜ ಕೆಲ್ಸಕ್ಕೆ ಹೋದನ ಚಿಕ್ಕವ. ಅಯ್ಯೋ ಒಂದು ಮಗ ಬೆಂಕಿ ಇಕ್ಕ ಮಾಡು ಬಂಗವ. ಏನು ಕೆಲ್ಸಕ್ಕೆ ಹೋದನ ಮಗ, ಯಾತಕ್ಕೆ ಪ್ರಯತ್ನ ಮಗ ಕೆಲ್ಸಕ್ಕೆ ಹೋಗಿ ಏನು ಮಾಡೋನು. ಕುಡ್ಕ ಮನ ಬತ್ತಾನೆ ಮುದೇವಿ, ಬೆಳಗಾನ ನಿದ್ದೆ ಕೊಡೋಕಿಲ್ಲ, ಕುಡ್ಕ ಬರ್ತದೆ ಮುಂಡದು ಕಣವ. ಸಾನು ಮುಟ್ಲುವೆ ಕೆಲಸ ಮಾಡೋದು ಗೂದರಿ, ಕಾಸು ಕೊಟ್ಟ ತಕ್ಷಣ ಕುಡ್ಕೊಂಡು ಬಂದು ಮನೇಲಿ ಕುಣಿಯೋದು. ಇದೇ ಒಂದು ಕೇಮಾಗಿ ಹೋಗೋದೆ ಕಣ್ಮಗ. ಏನು ಮಾಡಿಯೇ ಸುಮ್ಮನೀರು. ಅಯ್ಯೋ ಅಂತೆ ಮುಂಡೆ ಮಕ್ಕಳೆಲ್ಲ ಇರಬೇಡ್ದು ಕಣಪ್ಪ. ಎತ್ತ ತಾಯಿ ಹೊಟ್ಟೆ ಉರ್ಸ್ಕೊಂಡು ಏನು ಸಂಪಾದನೆ ಮಾಡಿದಿ ಅಂತ ಕೇಳ್ತಾನಲ್ಲ ಮಗ. ಅವತ್ತು ಮಕ್ಕಳು ಸಾಕ್ಬೇಕಾದಾಗ ಎಷ್ಟು ಕಷ್ಟ ಇತ್ತು. ಪರವಾಗಿಲ್ಲ ಕಂಚಿಕವ, ಸಂಪಾದನೆ ಮಾಡ್ಕೊಡ್ಬೇಕಾಗಿತ್ತಂತ ಅವನಿಗೆ. ಎಲ್ಲಿ ಸಂಪಾದನೆ ಮಾಡಕ್ಕೆ ಹೋದಿಯೇ? ಅವತ್ತು ಮಕ್ಕಳು ಸಾಕೋದೇ ಕಷ್ಟ ಆಗಿತ್ತಲ್ಲ. ಅವ್ನ ಬಾಯಲ್ಲಿ ಮುಣ್ಣಾಕ, ಅವ್ನ ಬಾಯಲ್ಲಿ ನಾಟುಯ್ಯ. ಸುಮ್ಮನೀರು. ನನ್ನ ಮಗನಿಗೆ ಬಾರ್ದು ಸೇವೆನೇ ಮಾಡಿಬಿಡ್ತೀನಿ ಕಣ್ಮಗ. ನನಗೆ ಕುಂತ್ಕೊಂಡ್ರು ನಿಂತ್ಕೊಳಕ್ಕೆ ಆಯ್ಕಿಲ್ಲ, ನಿಂತ್ಕೊಂಡ್ರು ಕುಂತ್ಕೊಳಕ್ಕೆ ಆಯ್ಕಿಲ್ಲ ಅಂಥ ಪರಿಸ್ಥಿತಿಲಿ ನಾನು ಇವನಿ ನನ್ನ ಮಾತಾಡ್ತಾನಲ್ಲ, ಎಷ್ಟು ಆಪತ್ತಕ್ಕಿಲ್ಲ ಮಗ. ಹೇಳೀನೇಯ ಭಾಳ ಸಹಿಸಿವ್ನಿಕಲ್ಲ ಮಗ. ವಾಟ್ಸ್ಬಿಡೋನು ಯಾತ್ರಲ್ಲಾರಯ್ಯ ಸಿಕ್ಕಿಲ್ಲ. ತಳಿಗಿಳ್ಬಿಟ್ಟಾನು ಸುಮ್ಮನಿರು, ಅದು ಯಾಕಬೇಕು ಕುಡ್ದ್ಗೆ ಅಂದಲ್ಲಿ ತಳಿಗಿಳ್ ನಡಗಿಡ ಮುರಿದಾಕನು. ಮುರಿತಾನೆ ಬಾಯಲ್ಲಿ ಮುಣ್ಣಾಕ. ಓಲೆ ಕುತ್ಕೊಂಡೆ ನೋಡ್ತಾ ಇದ್ದೀವಿ. ಒಲೆ ಬೆಳಿ ಕೊಡಲೆ ನೀವು ಹೊತ್ತಿಗೆ ಪಾತ್ರೆ ಪಕಡ ಇದ್ರೆ ಕುತ್ಕ ಇದು ಮಾಡಬೇಡ. ಒಲೆ ಕಾಯಿಗೆ ತುರೆ ಮಣೆ ತಗೊಂಡು ತೆಂಗಿನಕಾಯಿ ತರೋಗು, ಕೆಚ್ಕೊಂಡು ತುರ್ಕೊ. ಅಯ್ಯೋ ಅಲ್ಲ ಸಾಕಾದಂಗೆ ಆಯ್ತದೆ. ಕೊಡ್ದು ಕಟ್ಟೆ ಹಾಕ್ತಿ ಯಾಕಂದು ಹೋಗು. ಕುಡ್ಲು ಪಾಡ್ಲು ತಂದು ಕೊಡೋಗು. ಒಂದು ಚರ್ಕಲಿ ನೀರು ತಂದು ಕೊಡು, ತರಕಾರಿ ಕೂಡ ಹಾಕತ್ತಾರೆ. ಕುತ್ಕೊಂಡು ನೋಡಬೇಡಿ, ಹೋಗಿ ತಟನೆ ಮಾಡ್ಕೋಗ್ರೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.